ವಂದಿತಾ ಶೇಷವಂದ್ಯೋರ್ವೃಂದಾರಕಂ ಚಂದನಾಚರ್ಚಿತೋದಾರಪೀನಾಂಸಕಂ ಇಂದಿರಾಚಂಚಲಾಪಾಂಗನಿರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವಾನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದಂತಹ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ನೆಲೆಸಿರತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ. ಆ ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ತೀರ್ಥ ಸ್ವಾಮಿ ಪುಷ್ಕರಣಿ ತೀರ್ಥ. ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮ, ಶ್ರೀನಿವಾಸ ದೇವರ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಸ್ವಾಮಿ ಪುಷ್ಕರಣಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾದ ಉತ್ಸಾಹವನ್ನು ಉಂಟು ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ತನ್ನ ಈ ಉತ್ಸವದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಿದ್ದಾನೆ. ರುಕ್ಮಿಣಿ ಸತ್ಯಭಾಮೆಯನ್ನು ಸ್ಮರಿಸ್ತಕ್ಕಂತಹದ್ದು, ಶ್ರೀಕೃಷ್ಣನನ್ನು ಸ್ಮರಿಸ್ತಕ್ಕಂತಹದ್ದು, ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಕ್ಕಂತಹದ್ದು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂಬುದಾಗಿ ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡುವಂತಹ ಅದ್ಭುತವಾದಂತಹ ಸಂದರ್ಭವೂ ಕೂಡ ಬಂದೊರಗಿರುವಂತಹದ್ದಾಗಿದೆ. ಇದು ಸ್ವಾಮಿ ಪುಷ್ಕರಣಿಯಲ್ಲಿ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನಿವಾಸನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸನ ದಿವ್ಯವಾಗಿರ್ತಕ್ಕಂತಹ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಂದು ಭಾಗಿಗಳಾಗಿದ್ದೇವೆ. ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ರುಕ್ಮಿಣಿ ಸಮೇತನಾದಂತಹ ಶ್ರೀಕೃಷ್ಣ ಸ್ವಾಮಿಯನ್ನು ನಾವು ತೆಪ್ಪೋತ್ಸವದಲ್ಲಿ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ಎಂಬುದಾಗಿ ರುಕ್ಮಿಣಿ ಮತ್ತು ಸತ್ಯಭಾಮೆ ಶ್ರೀದೇವಿ ಭೂದೇವಿ. ರುಕ್ಮಿಣಿ ಶ್ರೀದೇವಿಯಾದರೆ ಭೂದೇವಿ ಸತ್ಯಭಾಮೆ ಅವರೀರ್ವರಿಂದ ಕೂಡಿರ್ತಕ್ಕಂತಹ ಶ್ರೀನಿವಾಸನಾದರೆ ಇಲ್ಲಿ ಶ್ರೀಕೃಷ್ಣ. ಅಂತಹ ಆ ಶ್ರೀಕೃಷ್ಣನನ್ನು, ರುಕ್ಮಿಣಿ ಸಹಿತನಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಇಂತಹ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಮ್ಮೆಲ್ಲರ ಜೀವನದಲ್ಲಿ ಆನಂದವನ್ನು ತಂದುಕೊಡ್ತಾ ಇದೆ. ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ನಾಮಸ್ಮರಣೆ ಬಹಳ ಮುಖ್ಯವಾದಂತಹದ್ದು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಭಾರವನ್ನು ಆ ಸ್ವಾಮಿ ಹೊತ್ತುಕೊಳ್ತಾನಂತೆ. ಕೇವಲ ಅವನ ನಾಮದ ಸ್ಮರಣೆಯನ್ನು ಮಾಡಿದರೆ ಸಾಕು. ಅದಕ್ಕಾಗಿಯೇ ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ ಎಂಬುದಾಗಿ ರಾಮನಾಮದ ಜಪ, ಕೃಷ್ಣನಾಮದ ಜಪ ಯಾವಾಗಲೂ ಕೂಡ ಮಾಡ್ತಾ ಇರತಕ್ಕಂಥದ್ದು. ಕಲಿಯುಗಕ್ಕೆ ಬಹಳ ಸಮೀಪದಲ್ಲಿರ್ತಕ್ಕಂಥದ್ದು ಕೃಷ್ಣಾವತಾರ. ಹಾಗಾಗಿ ನಾವು ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕೃಷ್ಣನಲ್ಲಿ ಅರ್ಪಿಸಿದ್ದು ಅಂತಾದರೆ ಆ ಕರ್ಮ ಸಾರ್ಥಕ ಆಗ್ತದೆ ಮತ್ತು ಶುದ್ಧವಾದಂತಹದ್ದಾಗ್ತದೆ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ಉಪದೇಶವನ್ನು ನೀಡಿದಂಥವನಾಗಿದ್ದಾನೆ. ಆ ಉಪದೇಶದ ಸಾರ ನಾವು ಏನೇ ಮಾಡಿದರೂ ಕೂಡ ಅದನ್ನು ಆ ಭಗವಂತನಿಗೆ ಅರ್ಪಿಸಿ ಆ ಅರ್ಪಿತವಾದ ನಂತರದಲ್ಲಿ ಅದರ ಫಲವೂ ಕೂಡ ಅನಂತವಾಗ್ತದಂತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಬಹಳ ಭಕ್ತಿಯಿಂದ ಭಗವಂತನಲ್ಲಿ ನಾವೇನಾದರೂ ಅರ್ಪಿಸಿದ್ದು ಅಂತಾದರೆ ಅರ್ಪಿಸಿದಂತಹ ಕರ್ಮ ಅನಂತ ಆಗ್ತದೆ. ಅದರ ಫಲವೂ ಕೂಡ ಅನಂತವಾಗಿ ಅನಂತ
ಪುಣ್ಯ ಫಲದಂ ಅತಃಶಾಂತಿಂ ಪ್ರಯಚ್ಛಮೆ ಎಂಬುದಾಗಿ ತಿಳಿಸಿದಂತೆ ಆ ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡುವುದರ ಮುಖಾಂತರ ಅನಂತ ಪುಣ್ಯ ಫಲ ಅನ್ನುವಂತಹದ್ದು ಸಿಗ್ತದೆ. ಅದರಿಂದ ಮನಸ್ಸಿಗೆ ಶಾಂತಿ ಅನ್ನುವಂತಹದ್ದು ಕೂಡ ಸಿಗ್ತದೆ. ಅಂತಹ ಆ ಮನಃಶಾಂತಿಯನ್ನು ನೀಡುತ್ತಾ ಆ ಸ್ವಾಮಿ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ವಿಹರಿಸುತ್ತಾ ರುಕ್ಮಿಣಿ ಸಹಿತನಾಗಿ ನಮ್ಮೆಲ್ಲರಿಗೆ ದಿವ್ಯವಾದಂತಹ ತನ್ನ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ತಾನು ಬಾಲ್ಯದಿಂದಲೂ ಕೂಡ ಅನೇಕ ಪವಾಡಗಳನ್ನು, ಅನೇಕ ಮಹಿಮೆಗಳನ್ನು ತೋರಿಸಿರ್ತಕ್ಕಂಥವನು. ಅವತಾರ ಮಾಡುವಾಗಲೇ ಶಂಖಚಕ್ರ ಗದಾಪದ್ಮಧಾರಿಯಾಗಿ ಅದು ಸೆರೆಮನೆಯಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥದ್ದು. ಅವತಾರವನ್ನು ಮಾಡಿ ತಂದೆಗೆ ದಿವ್ಯವಾದಂತಹ ತನ್ನ ದರ್ಶನ ಭಾಗ್ಯವನ್ನು ನೀಡಿದ್ದಾನೆ, ತಾಯಿಗೆ ನೀಡಿದ್ದಾನೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಗೋವುಗಳ ಪಾಲನೆಯನ್ನು ಮಾಡ್ತಾ ಗೋಪಾಲನಾಗಿ, ಗೋಪಾಲಕರಿಗೆಲ್ಲರಿಗೂ ಕೂಡ ನಾಯಕನಾಗಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿ, ಗೋವು ಅಂತಂದರೆ ಆಕಳು ಅಂತನೋ ಒಂದೇ ಅರ್ಥ ಅಲ್ಲ, ವೇದ ಅನ್ನುವಂತಹ ಅರ್ಥವೂ ಕೂಡ ಇದೆ. ಆ ವೇದಗಳ ರಕ್ಷಣೆಯನ್ನು ಮಾಡ್ತಕ್ಕಂಥವನಾಗಿ, ವೇದಗಳ ಪಾಲಕನಾಗಿ ಇರತಕ್ಕಂಥವನಾಗಿ, ಗೋಪಾಲನಾಗಿ, ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದ ನಾಮಸ್ಮರಣೆಯನ್ನು ಭಕ್ತರೆಲ್ಲರೂ ಕೂಡ ವಿಶೇಷವಾಗಿ ಮಾಡ್ತಾರೆ. ಆ ಗೋವಿಂದ ಶಬ್ದದ ವಾಚ್ಯವಾದಂತಹ ಅರ್ಥ ಸ್ವಾಮಿ ಶ್ರೀ ಶ್ರೀನಿವಾಸ ಗೋವುಗಳ ರಕ್ಷಣೆಯನ್ನು ಮಾಡ್ತಾನೆ, ವೇದಗಳ ರಕ್ಷಣೆಯನ್ನು ಮಾಡ್ತಾನೆ, ಭೂಮಿಯ ರಕ್ಷಣೆಯನ್ನು ಮಾಡ್ತಾನೆ. ಗೋ ಶಬ್ದಕ್ಕೆ ಹೀಗೆ ಅನೇಕ ಅರ್ಥಗಳಿದ್ದಾವೆ. ಅವುಗಳೆಲ್ಲದರ ರಕ್ಷಕನಾದಂತಹ ಸಮಸ್ತ ಭೂಮಂಡಲದ, ಸಮಸ್ತ ಪ್ರಪಂಚದ, ಸಮಸ್ತ ಬ್ರಹ್ಮಾಂಡದ ರಕ್ಷಕನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅವನೇ ಶ್ರೀಕೃಷ್ಣ. ಅಂತಹ ಕೃಷ್ಣನನ್ನು ನಾವೆಲ್ಲರೂ ಕೂಡ ರುಕ್ಮಿಣಿ ಸಹಿತನಾಗಿರ್ತಕ್ಕಂಥವನನ್ನು ವೀಕ್ಷಿಸುತ್ತಿದ್ದೇವೆ. ರುಕ್ಮಿಣಿ ಸಹಿತನಾದ ಆ ಭಗವಂತನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಕೇವಲ ಭಗವಂತನನ್ನು ಸ್ಮರಿಸುವಂತಿಲ್ಲ, ಕೇವಲ ತಾಯಿಯನ್ನು ಸ್ಮರಿಸುವಂತಿಲ್ಲ. ಇವರೀರ್ವರನ್ನು ಕೂಡಿಸಿ ಸ್ಮರಣೆ ಮಾಡಿದ್ದು ಅಂತಾದಾಗ ಒಬ್ಬರನ್ನು ಬಿಟ್ಟರು ಒಬ್ಬರು ಇರುವುದಿಲ್ಲ. ಅವರಿಬ್ಬರನ್ನು ಕೂಡ ನಾವು ವಿಶೇಷವಾಗಿ ಸಹಿತರಾಗಿಯೇ ನಾವು ಧ್ಯಾನ ಮಾಡಿದ್ದು ಅಂತಾದರೆ ನಮ್ಮಲ್ಲಿಯೂ ಕೂಡ ಸಾಹಿತ್ಯ ಅನ್ನತಕ್ಕಂಥದ್ದು ಇರುವಂತಹದ್ದಾಗ್ತದೆ. ನಾವು ಕೂಡ ವಿಶೇಷವಾದ ರೀತಿಯಲ್ಲಿ ಎಲ್ಲ ಸಜ್ಜನರೊಂದಿಗೆ ಸಹವಾಸವುಳ್ಳಂಥವರಾಗಿ ಜೀವನವನ್ನು ನಡೆಸ್ತೇವೆ. ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣ ನಮ್ಮ ಉಪಾಸನೆ. ಹೇಗೆ ನಾವು ಉಪಾಸನೆಯನ್ನು ಮಾಡ್ತೇವೋ ಆ ಉಪಾಸನೆಗೆ ತಕ್ಕಂತೆ ಫಲವನ್ನು ಪಡೆಯತಕ್ಕಂಥವರಾಗ್ತೇವೆ. ಹಾಗಾಗಿ ಉತ್ತಮವಾದಂತಹ ಉಪಾಸನೆ ನಮ್ಮೆಲ್ಲರದ್ದಾಗಿರಬೇಕು. ಅಂತಹ ಉತ್ತಮ ಉಪಾಸನೆ ಮಾಡುವ ಭಾಗ್ಯವನ್ನು, ಆ ರೀತಿಯಾದಂತಹ ಚಿಂತನೆಯನ್ನು ಆ ಶ್ರೀಕೃಷ್ಣ ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಜಗತ್ತಿಗೆ ತಂದೆಯಾದಂಥವನು. ಅಂತಹ ಆ ಜಗತ್ತಿಗೆ ಎಲ್ಲ ಗುರುಗಳಿಗಿಂತಲೂ ಗುರು, ಜಗದಾದಿ ಗುರುವು ಎಂಬುದಾಗಿ ಹೇಳ್ತಾರೆ ಅವನನ್ನು. ಅಂತಹ ಜಗದಾದಿ ಗುರುವಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ನೌಕಾ ವಿಹಾರ ಯಾತ್ರೆಯಲ್ಲಿ ಇದು ಸ್ವಾಮಿ ಒಳಗಡೆ ವಿರಾಜಿಸುತ್ತಿದ್ದಾನೆ. ನಮ್ಮ ಹೃದಯ ಮಂದಿರದಲ್ಲಿಯೂ ಕೂಡ ಹೀಗೆ ವಿರಾಜಿಸುತ್ತಾ ನಮ್ಮೆಲ್ಲರನ್ನ ಪೊರೆಯತಕ್ಕಂತಹ ಕಾರ್ಯವನ್ನು ಸ್ವಾಮಿ ಮಾಡ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಪದಕಂಜಗಳನ್ನು ಸ್ಮರಿಸುತ್ತಾ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಆರಂಭಿಸುತ್ತಾರೆ. ಆ ವೇದ ಮಂತ್ರಗಳನ್ನು ಕೇಳೋಣ. ನಂತರ ಸಂಗೀತಗಾರರು ಬಹಳ ಅದ್ಭುತವಾದ ರೀತಿಯಲ್ಲಿ ಹಾಡನ್ನು ಹಾಡ್ತಾರೆ. ಸಂಗೀತ ಸೇವೆಯನ್ನು ಆ ಭಗವಂತನಿಗೆ, ನಾದಪ್ರಿಯನಾದಂತಹವನಿಗೆ ಅರ್ಪಿಸ್ತಕ್ಕಂತಹದ್ದು. ವಾದ್ಯಗಾರರು ನಾದಘೋಷವನ್ನು ಮಾಡತಕ್ಕಂತಹದ್ದು ಅದ್ಭುತವಾದ ರೀತಿಯಲ್ಲಿ. ಹೀಗೆ ವೇದಘೋಷ, ಸಂಗೀತದ ಸೇವೆ, ನಾದಘೋಷ ಎಲ್ಲ ಶಬ್ದಗಳಿಂದ ಸ್ವಾಮಿಯ ಸರ್ವೋತ್ತಮತ್ವ ಅನ್ನುವಂಥದ್ದು ಪ್ರತಿಪಾದಿಸಲ್ಪಡ್ತದೆ. ಅಂತಹ ಆ ಸರ್ವೋತ್ತಮತ್ವವನ್ನು, ಅವನ ಮಹಿಮೆಯನ್ನು ಶಬ್ದಗಳ ಮುಖಾಂತರ ಇಲ್ಲಿ ನಡೆದಿರ್ತಕ್ಕಂತಹ ಭಕ್ತರ ವಿಶೇಷವಾದಂತಹ ಪಾಲ್ಗೊಳ್ಳುವಿಕೆಯ ಮುಖಾಂತರ ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ಕೃತಕೃತ್ಯರಾಗೋಣ. ಆ ಸ್ವಾಮಿಯ ಸ್ಮರಣೆಯನ್ನು ಮಾಡೋಣ. ಶ್ರೀಕೃಷ್ಣಾಯ ನಮಃ. ಕೃಷ್ಣ ಅನ್ನುವಂತಹ ಪದ ಕರ್ಷತೀತಿ ಕೃಷ್ಣ, ಎಲ್ಲರನ್ನು ಕೂಡ ಆಕರ್ಷಿಸುತ್ತಾನೆ, ತನ್ನೆಡೆಗೆ ಎಲ್ಲರನ್ನ ಬರಮಾಡಿಕೊಳ್ತಾನೆ, ಎಲ್ಲರನ್ನ ಆಕರ್ಷಿಸ್ತಕ್ಕಂತಹ ಒಂದು ತತ್ವ ಕೃಷ್ಣ ತತ್ವ ಅಂತ. ಕೃಷ್ಣ ನಾಮದ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಸಾಕು, ಎಲ್ಲರೂ ಕೂಡ ನಮ್ಮ ಸಮೀಪಕ್ಕೆ ಬರ್ತಕ್ಕಂಥವರಾಗ್ತಾರೆ. ಹಾಗಾಗಿ ಕೃಷ್ಣ ಎಲ್ಲರ ಆಕರ್ಷಕನಾದಂಥವನು. ಮುಖ್ಯ ರತ್ನ ಅವನೇ, ಅನರ್ಘ್ಯ ರತ್ನ. ನಂದೇನದು ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಕಂದ ಗೋವಿಂದ ಮುಕುಂದ ಎಂಬುದಾಗಿ ಆ ಸ್ವಾಮಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ಹಿಂದಿನ ಜನ್ಮವು ಹೇಗಾದರಾಗಲಿ ಮುಂದೆನ್ನ ಕಾಯೋ ಮುಕುಂದ ಶ್ರೀ ಹರೇ ಕೃಷ್ಣ ಎಂಬುದಾಗಿ
ಕೃಷ್ಣ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ಪ್ರಾರ್ಥಿಸುತ್ತಾ ಇದು ಈ ತೆಪ್ಪೋತ್ಸವ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸುತ್ತಾ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ಆ ನೌಕೆಯನ್ನು ನೋಡ್ತಾ ಇದ್ದೇವೆ. ತೆಪ್ಪವನ್ನು ಸಿದ್ಧಪಡಿಸಿದ್ದಾರೆ, ನೋಡ್ತಾ ಇದ್ದೇವೆ. ಆ ಸ್ವಾಮಿ ಪುಷ್ಕರಣಿಯ ಮಧ್ಯದಲ್ಲಿರತಕ್ಕಂತಹ ಯಾವ ಮಂಟಪ ಇದೆಯೋ ಆ ಮಂಟಪವೇ ಸುತ್ತಲೂ ಕೂಡ ಭ್ರಮಣ ಮಾಡ್ತಾ ಇದೆಯೇನೋ, ತಿರುಗ್ತಾ ಇದೆಯೇನೋ ಎಂಬತಕ್ಕಂತಹ ಚಿಂತನೆಯನ್ನು ಮನಸ್ಸಿಗೆ ತಂದುಕೊಡುವ ರೀತಿಯಲ್ಲಿ ಸಿದ್ಧಪಡಿಸಲ್ಪಟ್ಟಂತಹ ಈ ತೆಪ್ಪ, ಇಂತಹ ತೆಪ್ಪದ ಒಳಗಡೆ ವೇದ ಪಂಡಿತರು ಕುಳಿತುಕೊಂಡಿದ್ದಾರೆ, ವಾದ್ಯಗಾರರು ಕುಳಿತಿದ್ದಾರೆ, ಸಂಗೀತಗಾರರು ಕುಳಿತಿದ್ದಾರೆ, ಸೇವಕರು ಕುಳಿತಿದ್ದಾರೆ, ಅಧಿಕಾರಿಗಳು ಕುಳಿತಿದ್ದಾರೆ. ಹೀಗೆ ಎಲ್ಲರೂ ಕೂಡ ಆ ತೆಪ್ಪವನ್ನು ಆಶ್ರಯಿಸಿದ್ದಾರೆ. ಎಲ್ಲರ ರಕ್ಷಣೆಯನ್ನು ಮಾಡತಕ್ಕಂತಹ ಸ್ವಾಮಿ ಶ್ರೀಕೃಷ್ಣ ತನ್ನ ಪತ್ನಿಯಾದಂತಹ ರುಕ್ಮಿಣಿಯಿಂದ ಸಹಿತನಾಗಿ ಕುಳಿತು ಎಲ್ಲರನ್ನೂ ಕೂಡ ಪೊರೆತಾ ಇದ್ದಾನೆ. ಪೊರೆಯುವ ಆ ಭಗವಂತನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಕೃಷ್ಣನ ನಾಮಸ್ಮರಣೆಯನ್ನು ಮಾಡೋಣ, ಕೃಷ್ಣನ ನಾಮದ ಜಪವನ್ನು ಮಾಡೋಣ, ಕೃಷ್ಣನಲ್ಲಿ ನಮ್ಮ ಎಲ್ಲ ವಿಧವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ, ಕೃಷ್ಣನಲ್ಲಿಯೇ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇರಿಸೋಣ. ಆ ಕೃಷ್ಣ 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 ಅನ್ನುವಂತಹ ನಾಮ, ಆ ಕೃಷ್ಣನ ನಾಮ ಸ್ಮರಣ ಮಾತ್ರದಿಂದಲೇ ಸಕಲ ವಿಧವಾದಂತಹ ದೋಷಗಳು ಕೂಡ ದೂರವಾಗ್ತಿದೆ ಅಂತ ಹೇಳ್ತಾರೆ. ಆದ್ದರಿಂದ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲ ದೋಷಗಳಿಂದ ನಾವು ದೂರರಾಗಿ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ಶ್ರೀಕೃಷ್ಣಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾರು ಆ ಭಗವಂತನಿಗೆ ಪ್ರಣಾಮವನ್ನು ಮಾಡ್ತಾರೆ, ಆ ಪ್ರಣಾಮ ಮಾಡಿದಂಥವರ ಕ್ಲೇಶಗಳನ್ನು ಎಲ್ಲವನ್ನು ಕೂಡ ನಾಶ ಮಾಡ್ತಕ್ಕಂಥವನು ಅಂತಹ ಆ ಭಗವಂತನನ್ನು, ಶ್ರೀಕೃಷ್ಣನನ್ನು ಇದೋ ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ ಈ ತೆಪ್ಪದಲ್ಲಿ. ಇಂತಹ ತೆಪ್ಪೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಆ ಕೃಷ್ಣನನ್ನು ಸ್ಮರಿಸುತ್ತಾ, ಕೃಷ್ಣನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾ, ಶ್ರೀಕೃಷ್ಣನ ನಾಮವೇ ನಮ್ಮೆಲ್ಲರ ರಕ್ಷಾ ಕವಚ ಅನ್ನತಕ್ಕಂತಹ ವಿಚಾರವನ್ನು ತಿಳಿದುಕೊಳ್ತಾ, ಕೃಷ್ಣನ 12 ನಾಮಗಳು ಬಹಳ ಪ್ರಸಿದ್ಧಿಯಾಗಿರತಕ್ಕಂಥದ್ದು. ಅಂತಹ ನಾಮದ ಸ್ಮರಣೆಯನ್ನು ಮಾಡ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಪರಮಾತ್ಮ ದೇವತಾ पतयं बं पतंगं पतंगं पतयं बं पतंगं पतंगमिति पतंगं शिरो अवश्यमवश्यगो शिरशिरो अवश्यं पथिभिः पथिभिरवश्यगो शिरशिरो अवश्यं पथिभिः अवश्यं पथिभिः पथिभिरवश्यमवश्यं पथिभिः सुगेभिः सुगेभिः पथिभिरवश्यमवश्यं पथिभिः सुगेभिः पथिभिः सुगेभिः सुगेभिः पथिभिः पथिभिः सुगेभिररेणुभिररेणुभिः सुगेभिः पथिभिः पथिभिः सुगेभिररेणुभिः पथिभिरिति पथिभिः सुगेभिररेणुभिररेणुभिः सुगेभिः सुगेभिररेणुभिर्जेहमानन्देहमानमरेणुभिः सुगेभिः सुगेभिररेणुभिर्जेहमानम् सुगेभिरिति सुगेभिः अरेणुभिर्जेहमानम् जेहमानमरेणुभिररेणुभिर्जेहमानम्
पदत्रिपदत्रिजेहमानमरेणुभिरेणुभिर्जेहमानम् पदत्रि अरेणुभिरित्यरेणुभिः जेहमानम् पदत्रिपदत्रिजेहमानम् जेहमानम् पदत्रि पदत्रीति पदत्रि अत्र ते रूपमो रूपन्ते अत्र ते रूपम् ते रूपगो रूपन्ते ते रूपमुत्तममुत्तमगो रूपन्ते ते रूपमुत्तमम् रूपमुत्तममुत्तमगो रूपगो रूपमुत्तममवश्यमवश्यमुत्तमगो रूपगो रूपमुत्तममवश्यम् उत्तममवश्यमवश्यमुत्तममुत्तममवश्यम् जिगीषमाणम् जिगीषमाणमवश्यमुत्तममुत्तममवश्यम् जिगीषमाणम् उत्तममित्युत्तमम् अवश्यम् जिगीषमाणम् जिगीषमाणमवश्यमवश्यम् जिगीषमाणमिष इषो जिगीषमाणमवश्यमवश्यम् जिगीषमाणमिषः जिगीषमाणमिष इषो जिगीषमाणम् जिगीषमाणमिष एषो जिगीषमाणम् जिगीषमाणमिष इष एष इष आपरे पद एष इष आपरे आपरे पद आपदे गोर्गो पद आपदे गो पदे गोर्गो पदे पदे गो गोरिति गो यदा ते यदा यदा ते मत्तो मत्तस्ते यदा यदा ते मत्तः ते मत्तो मत्तस्ते ते मत्तो अन्मनुमत्तस्ते ते मत्तो अनु मत्तो अन्मनुमत्तो मत्तो अनुभोगम् भोगमनुमत्तो मत्तो अनुभोगम् अनुभोगम् भोगमन्वनुभोगमानडानद्भोगमन्वनुभोगमानद भोगमानडानद्भोगम् भोगमानडादादानद्भोगम् भोगमानडाद आनडादादानडानडादिगिदादानडानडादिद् आदिदिदादादिद्ग्रसिष्ठो ग्रसिष्ठ इदादादिद्ग्रसिष्ठः इद्ग्रसिष्ठो ग्रसिष्ठ इदिद्ग्रसिष्ठ ओषधीरोषधीर्ग्रसिष्ठ इदिद्ग्रसिष्ठ ओषधीः ग्रसिष्ठ ओषधीरोषधीर्ग्रसिष्ठ ग्रसिष्ठ ओषधीरजीगरजीगरोषधीर्ग्रसिष्ठ ग्रसिष्ठ ओषधीरजीगः ओषधीरजीगरजीगरोषधीरोषधीरजीगः अजीगरित्यजीगः अनुत्पात्वान्मनुत्वारथोरथस्त्वान्मनुत्वारथः वारथोरथस्त्वात्वारथो अन्मनुरथस्त्वात्वारथो अनु रथो अन्मनुरथो रथो अनुमर्यो मर्योनुरथो रथो अनुमर्यः अनुमर्यो मर्यो अन्मनुमर्यो अर्वन्नर्वन्मर्यो अन्मनुमर्यो अर्वन् मर्यो अर्वन्नर्वन्मर्यो मर्यो अर्वन्नन्मन्मर्वन्मर्यो मर्यो अर्वन्ननो अर्वन्नन्मन्मर्वन्नर्वन्ननुगावो गावो अन्वर्वन्नर्वन्ननुगावः अनुगावो गावो अन्मनुगावो 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 नो गावो अन्मनुगावो गावो नु भगो भगो नु गावो गावो नु भगः अनुभगो भगो अन्मनुभगः कनीना कनीना भगो अन्मनुभगः कनीना भगः कनीना कनीनां भगो भगः कनीना कनीनामिति कनीना अनुप्रादासो प्रादासो अन्मनुप्रादासस्तव तव प्रादासो अन्मनुप्रादासस्तव प्रादासस्तव तव प्रादासो प्रादासस्तव सख्यो दख्यन्तव प्रादासो प्रादासस्तव सख्यम् तव सख्यगो दख्यन्तव तव सख्यमीयुरीयुः सख्यन्तव तव सख्यमीयुः सख्यमीयुरीयुः सख्यगो दख्यमीयुरन्मन्मीयुः सख्यगो सख्यमीयुरनो ईयुरन्मन्मीयुरीयुरनु देवा देवान्मीयुरीयुरनु देवाः अनुदेवा देवा अन्मनुदेवा ममिरे देवा अन्मनुदेवा ममिरे देवा ममिरे
ब्रह्मज ब्रह्मज आयुः कीर्तिम् प्रजान्तजो राय गोपीनाथाय देवकी नन्दनाय च नन्दगोपकुमाराय वासुदेवाय मङ्गल श्रीवैकुण्ठविरक्ताय स्वामि पुष्करिणीतटे रमया रममाणाय वेङ्कटेशाय मङ्गलम्। ॐ नमो वेङ्कटेशाय। वसुदेवसुतं देवं कंसचाणूरमर्दनम् देवकी परमानन्दम् कृष्णो वन्दे जगद्गुरु कृष्णो वन्दे जगद्गुरु कृष्णो वन्दे जगद्गुरु शरणु शरणु नीकु जगदेकपति कृष्ण शरणु शरणु नीकु जगदेकपति कृष्ण वरमुनो सजवैया वासुदेव कृष्ण शरणु शरणु नीकु जगदेकपति कृष्ण वरमुनो सजवैया वासुदेव कृष्ण शरणु 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 మత్తులు విరచినట్టి మాధవ కృష్ణ సుత్తులు చెప్పవయ అచ్యుత కృష్ణ మాధవ కృష్ణ అచ్యుత కృష్ణ భక్తుడా కదవయ్య ఉపేంద్ర కృష్ణ భక్తుడా కదవయ్య ఉపేంద్ర కృష్ణ ముత్తులు కొనియవయ్య ముకుంద కృష్ణ భక్తుడా కదవయ్య ఉపేంద్ర కృష్ణ ముత్తులు కొనియవయ్య ముకుంద కృష్ణ శరణు శరణు నీకు జగదేకపతి కృష్ణ తల మనకిన గోవింద కృష్ణ చెల్లుదయ నీ చేతు శ్రీధర కృష్ణ గోవింద కృష్ణ శ్రీధర కృష్ణ అల్లన పొంగాడవయ హరి శ్రీకృష్ణ అల్లన పొంగాడవయ హరి శ్రీకృష్ణ అల్లుల తెలియనట్టి మధుసూదన కృష్ణ అల్లన పొంగాడవయ హరి శ్రీకృష్ణ అల్లుల గెలిచినట్టి మధుసూదన కృష్ణ శరణు శరణు నీకు జగదేకపతి కృష్ణ కాచిన ఎత్తి గోపాల కృష్ణ కైవశమై మన్నేలు శ్రీకర కృష్ణ గోపాల కృష్ణ శ్రీకర కృష్ణ నా విన్నపమాలించు నారాయణ కృష్ణ సేవకుడా చుమి నీకు శ్రీ వెంకట కృష్ణ నా విన్నపమాలించు నారాయణ కృష్ణ సేవకుడా చుమి శ్రీ వెంకట కృష్ణ శరణు శరణు నీకు జగదేకపతి కృష్ణ పరమును సగవైగా వాసుదేవ కృష్ణ శరణు 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 శరణు
ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದ